ಆತ್ಮೀಯ EH16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಕ್ರಿಕೆಟ್ ಅದರ ಲಾರ್ಡ್ಸ್ ಟೆಸ್ಟ್ ಎಲ್ಲರಿಗೂ ಕುತೂಹಲ. ಈಗಾಗಲೇ ಒಂದು ಸಮವಾಗಿದ್ದಾವ. ನಮ್ಮ ಇಂಗ್ಲೆಂಡ್ ಮತ್ತು ನಮ್ಮ ಭಾರತಗಳು ಒಂದರಲ್ಲಿ ಒಂದು ಗೆದ್ದದ, ಇನ್ನೊಂದರಲ್ಲಿ ಮತ್ತೊಂದು ಗೆದ್ದದ. ಒಂದು ರೀತಿಯಿಂದ ಸಮಕುಸ್ತಿಗೆ ಬಂದು ನಿಂತಿದ್ದಾರೆ ಇಬ್ಬರು. ಇದು ಮೂರನೇದ್ದು ಈ ಒಂದು 5ರ ಸೀರೀಸ್ದಲ್ಲೇ. ಇಲ್ಲಿ ಯಾರು ಗೆಲ್ತಾರೋ ಅವರು ನಿರ್ಣಾಯಕರಾಗ್ತಾರೆ. ಯಾಕಂತಂದ್ರೆ ಮುಂದಿನ 2 ಮ್ಯಾಚ್ಗಳು ಫ್ರೆಶ್ ಆಗೋ ಸಾಧ್ಯತೆ ಹೆಚ್ಚಾಗ್ತದೆ. ಹೀಗಾಗಿ ಸೋತ ಟೀಮ್ಗೆ ಇಲ್ಲೇ ಏನಪ್ಪ ಅಂತಂದ್ರೆ ಫ್ರೆಶ್ ಸ್ಟಾರ್ಟ್ ಮುಂದಿನ 2 ಎರಡನ್ನೂ ಗೆಲ್ಲಬೇಕು ಅನ್ನುವಂಥ ಆ ಸಂದರ್ಭದಲ್ಲಿ ಏನೇನು ಆಗ್ಬೋದು ಏನೇನಿಲ್ಲ ಅನ್ನೋದು ಸಹಜವಾಗಿ ಎಲ್ಲರೂ ಕುತೂಹಲ ಪಡುವಂಥ ವಿಷಯ. ಅದೇನೂ ಇರಲಿ, ಈಗಾಗಲೇ ನಮ್ಮ ಶುಭ್ಮನ್ ಗಿಲ್ ಒಂದು ರೀತಿಯಿಂದ ಅದೃಷ್ಟ ಅನ್ನೋಕ್ಕಿಂತ ಹಾರ್ಡ್ ವರ್ಕ್ ಪ್ರಯತ್ನದಿಂದ ಪ್ರಥಮ ಇನ್ನಿಂಗ್ಸಲ್ಲಿ 269, ಎರಡನೇ ಇನ್ನಿಂಗ್ಸಲ್ಲಿ 161 ಹೊಡೆದ. 2ನೇ ಟೆಸ್ಟನ್ನು ಗೆಲ್ಲುವಿಗೆ ಮುಖ್ಯ ಕಾರಣ ಆದರು ಅನ್ನೋದು ನಾವೀಗ ನೋಡೀವಿ. ಅದನ್ನು ನಾವು ಮತ್ತೆ ವರ್ಣಿಸೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ಗೆಲುವು ನಿಶ್ಚಿತವಾಗಿ ಇಂಗ್ಲೆಂಡಿನ ಮನೋಭಾವನೆಯನ್ನು ಏಕ್ದಮ್ ಕೆಳಗೆ ಇಳಿಸಿದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ಮೊದಲನೇ ಟೆಸ್ಟಲ್ಲಿ 5 ವಿಕೆಟ್ಗಳು ಗೆದ್ದ ಇಂಗ್ಲೆಂಡ್ ಬೀಗಿದ್ರೆ 2ನೇ ಇನ್ನಿಂಗ್ಸಲ್ಲಿ ದೊಡ್ಡ ಮೊತ್ತದ ಅಂತರದಿಂದ ಭಾರತ ಅಥವಾ ಇಂಡಿಯಾ ಇಂಗ್ಲೆಂಡನ್ನು ಮನುಷ್ಯನನ್ನು ಈಗ ನಾವು ನೋಡಿದ್ದೀವಿ. ವಿಶೇಷವಾಗಿ ಇಂಗ್ಲೆಂಡ್ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಈ ಕ್ರಿಕೆಟಿನ ಜನ್ಮಭೂಮಿ, ತಾಯಿ. ಹೀಗಾಗಿ ಅದು ಅವರ ಆಟ. ಅದರಲ್ಲಿ ನಮ್ಮ ಭಾರತೀಯರು ಸಹ ಒಳ್ಳೆಯ ಒಂದು ಆಟವನ್ನು ತೋರಿಸ್ತಾ ಇರುವಂಥದ್ದು. ಜಗದಲ್ಲಿ ವಿಶೇಷವಾಗಿ ಬಲಿಷ್ಠವಾದ ತಂಡಗಳಲ್ಲಿ ಒಂದು ಅನ್ನೋದು ಈಗಾಗಲೇ ಗೊತ್ತಿರುವಂಥದ್ದು. ಇವತ್ತಿನ ಪ್ರಕಾರ 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದ್ದರೆ 4ನೇ ಸ್ಥಾನದಲ್ಲಿ ಭಾರತದ ಒಂದು ರೀತಿ ಸಮೀಪದಲ್ಲಿದ್ದಾರೆ ಇಬ್ಬರು ಕಾಂಪಿಟೇಷನ್ದೆಲ್ಲ. ಇಲ್ಲೇ ಈ ಒಂದೊಂದು ಗೆಲುವು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾಯಿದೆ ಇತ್ತೀಚೆಗಂತೂ. ಯಾಕಂದರೆ ಕ್ರಿಕೆಟಿಗೂ ಸಹಿತ ಅದರಲ್ಲೂ 5 ದಿನಗಳ ಟೆಸ್ಟಿಗೆ ಭಾಳಷ್ಟು ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಆದಷ್ಟು ರಿಸಲ್ಟ್ ಓರಿಯೆಂಟೆಡ್ ಅನ್ನುವಂಥ ಒಂದು ಮ್ಯಾಚ್ಗಳು ಮಾಡಿದ್ದು ಭಾಳ ಗಮನಾರ್ಹದ. ಸಾಕಷ್ಟು ಬದಲಾವಣೆ ಆಗಿದ್ದಾವೆ ಇವತ್ತು. ಯಾಕೆಂದರೆ ಮೊದಲಾಗಿದ್ರೆ ಏನಾಗ್ತಿದ್ದಪ್ಪ ಅಂದ್ರೆ 5 ದಿನ ಆದರೂ ಸಾಕಾಗ್ತಿರಲಿಲ್ಲ, ಇನ್ನೂ ಆಡ್ತಾನೆ ಇರ್ತಿದ್ರು ಟುಕ್ಕು 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 ಅಂತೇಳಿ. ಇವತ್ತು ಅದಿಲ್ಲ, ಹೆಟ್ 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 ಟೆಸ್ಟಿಗೆ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಈ ಟೆಸ್ಟ್ಗಳೇ ಬಗ್ಗೆ ಕುತೂಹಲ ಹೆಚ್ಚಾಗಲಿಕ್ಕೆ ಜನ ಕೂಡ್ಲಿಕ್ಕೆ ಇದ್ದಾರೆ. ನಡುವಂತಿ ಕ್ರಿಕೆಟ್ ಅಂದರೆ ಬೇಸದ ಜನ ಆ ಸ್ಟೇಡಿಯಮ್ದಲ್ಲೇ ಕೂಡ್ತಾ ಇರಲಿಲ್ಲ. ಇವತ್ತು ಅದು ಪರಿಸ್ಥಿತಿ ಇದೆ, ಏನು ಬಂದಿಲ್ಲ. ಟೆಸ್ಟ್ಗಳ ಬದಲಾಗಿ ಅಂತೂ ಇನ್ನೂ ಆಗಿದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಜನ ಕೂಡ್ತಾ ಇದ್ದಾರೆ. ಯಾಕಂದರೆ ರಿಸಲ್ಟ್ ಬರ್ತಾ ಇದೆಯಲ್ಲ ಅಂತೇಳಿ. ಇನ್ನು ನೋಡಿರಿ, ಮೊದಲನೇ 2 ಟೆಸ್ಟ್ಗಳು ರಿಸಲ್ಟ್ ಬಂದದ್ದು. ಯಾರು ಸೋಲ್ಲಿ ಗೆಲ್ಲಿ ಆ ಮಾತು ಬೇರೆ. ಯಾರು ಚೆನ್ನಾಗಿ ಆಡ್ತಾರೆ ಗೆಲ್ಲಿ, ಮತ್ತು ಯಾರು ಚೆನ್ನಾಗಿ ಆಡೋದಿಲ್ಲ ಸೋಲ್ಲೆ, ಅದಂತೆ ಮಾತು, 2 ಮಾತಿಲ್ಲ. ಆದರೆ ಇಲ್ಲೇ ಈ 3ನೇ ಟೆಸ್ಟ್ ಇಬ್ಬರಿಗೂ ಅಷ್ಟೇ ಮಹತ್ವದ. ಅದರಲ್ಲೂ ಹಿಂದಿನ ಟೆಸ್ಟ್ನೆಲ್ಲ ನಮ್ಮ ಬುಮ್ರಾ ಇರಲಿಲ್ಲ. ಅದೇ ಕಾಲಕ್ಕೆ ಇಂಗ್ಲೆಂಡಿನ ಟೀಮ್ನಲ್ಲಿಯೂ ಜೋಫ್ರಾ ಆರ್ಚರ್ ಇರಲಿಲ್ಲ. ಇಬ್ಬರು ಫಾಸ್ಟ್ ಬೌಲರು. ಇಂಗ್ಲೆಂಡಿಗೆ ಅವರು ಫಾಸ್ಟ್ ಬೌಲರ್ ಅದರ ಆರ್ಚರ್ ಅವರು. ನಮ್ಮ ಇದಕ್ಕೆ ಬುಮ್ರಾ ಇವರ ಬೌಲಿಂಗ್ ಭಾಳಷ್ಟು ಅವಶ್ಯಕ. ಇವತ್ತು ವಿಕೆಟ್ ತೆಗೆದುಕೊಳ್ಳುವಂಥ ವಿಕೆಟ್ ಟೇಕರ್ ಅನ್ನುವಂಥ ಭಾರತದಲ್ಲಿ ಬೌಲರ್ ಯಾರು ಇದ್ದರೆ ಇವತ್ತು ನಮ್ಮ ಬುಮ್ರಾ ಅವರು ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ. ಅವ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ಆಕಾಶ್ ದೀಪ್ ಅನ್ನುವಂಥ ಇನ್ನೊಬ್ಬ ಹೊಸ ಬೌಲರ್ ಮತ್ತು ಚೆಂಡಿಗೆ ಬಂದಿದ್ದು ಒಂದು ಹೊಸ ಜೀವ ಬಂದಂಗೆ ಆಗಿದೆ ಅಂತ. ಕಳೆದ ಒಂದು ಈ ಕ್ರಿಕೆಟ್ನಲ್ಲಿ ವಿಶೇಷವಾಗಿ ಭಾರತೀಯ ಆಟಗಾರರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ತಾವು ಇನ್ನೂ ಬಲಿಷ್ಠರಿದ್ದೀವಿ ಅಂತ. ಇದಕ್ಕೆ ನಾವು ಹೊತ್ತು ಕೊಡ್ತಾ ಇದ್ದೀವಿ ಇಷ್ಟೊಂದು ಅಂದ್ರೆ, ಈ ಸಲ ಇದ್ದಂಥ ಭಾರತೀಯ ಟೀಮ್ ಎಲ್ಲ ಹೊಸಬರಿಂದ ಕೂಡಿದಂಥದ್ದು. ಹಳಬರೆಲ್ಲ ಹೋಗಿಬಿಟ್ಟಿದ್ದಾರೆ ಇವತ್ತು. ಬದಲಾವಣೆ ನಿಸರ್ಗದ ನಿಯಮ, ಹಳಬರು ಹೋಗಲೇಬೇಕು, ಹೊಸಬರು ಬರಲೇಬೇಕು. ಆದರೆ ಹೊಸಬರು ಬಂದ ತಕ್ಷಣ ದೊಡ್ಡ ಪ್ರಮಾಣದ ಒಂದು ಗೆಲುವನ್ನು ಸಾಧಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಇವರು ಮಾಡಿದ್ದಾರೆ ಇವತ್ತು. ಹೀಗಾಗಿ 3ನೇ ಲಾರ್ಡ್ ಟೆಸ್ಟ್ನೆಲ್ಲ ಇನ್ನಷ್ಟು ಗೆಲ್ಬೋದಾ ಇವರು ನಮ್ಮಷ್ಟು ಜೋರಾಗಿ ಅಂತೇಳಿ. ಅದಕ್ಕಾಗಿ ಇವತ್ತು ನಮ್ಮ ಪ್ರತಿಯೊಬ್ಬರು ಎಲ್ಲರೂ ಈ ನಮ್ಮ ಏನಪ್ಪ ಅಂತಂದ್ರೆ ಆಟಗಾರರ ಬಗ್ಗೆ, ಆಕಾಶ್ ದೀಪ್ ಅವ್ರ ಬಗ್ಗೆ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಆಗಿರ್ಬೋದು, ಮುಂದೆ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಆಗಿರ್ಬೋದು, ಎಲ್ಲರೂ ಆಸಕ್ತಿ ಆಗಿರ್ತಾರೆ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದಪ್ಪ ಅಂತಂದ್ರೆ
ವಿಶೇಷವಾಗಿ ಇತ್ತೀಚೆಗೆ ಇಂಗ್ಲೆಂಡ್ನಲ್ಲಿ ಎಲ್ಲ ಸಪಾಟಾದ ಪಿಚ್ಗಳು ಅಂದ್ರೆ ಆದಷ್ಟು ರನ್ಗಳನ್ನು ಹೆಚ್ಚಿಡುವಂಥದ್ದು ಮಾಡೇ ತಮಗೆ ಬೇಕಾಗುವ ಎಲ್ಲ ಸಹಜದ ಪ್ರತಿಯೊಂದು ದೇಶನೂ ತನಗೆ ಅನುಕೂಲ ಆಗುವಂಥ ಪಿಚ್ಗಳನ್ನು ತಯಾರು ಮಾಡ್ತಾವೆ ಅನ್ನೋದು ಮೊದಲಿಂದ ಆರೋಪದ ಇವತ್ತು ಆರೋಪದ ಅದು ಮುಂದೂ ಇರ್ತದೆ ಆರೋಪ. ಯಾಕಂದ್ರೆ ಪ್ರತಿಯೊಬ್ಬರು ತಾವು ಗೆಲ್ಲಬೇಕು ತಮ್ಮ ದೇಶದಲ್ಲೇ ತಮ್ಮ ಜನರ ಮಧ್ಯದಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಇರ್ತದೆ. ಆ ದಿಶೆಯಲ್ಲೇ ಈ 3ನೇ ಲಾರ್ಡ್ ಟೆಸ್ಟ್ ಸಹ ಎಲ್ಲರಿಗೂ ಕುತೂಹಲ ಆಗಿದೆ. ಅದರಲ್ಲೂ ಈ ನಮ್ಮ ಈ ಪಿಚ್ಗಳು ತಯಾರು ಮಾಡೋಲ್ಲ ಅಲ್ಲಿಗೆ ಕೋಚ್ಗಳಾಗಿರ್ಬೋದು, ಬ್ರೆಂಡನ್ ಮೆಕಲಮ್ ಅಂತ ಅವ್ರದ್ದು, ನಮ್ಮ ಗಂಭೀರ್ ಅವರಾಗಿ ನಮ್ಮ ಟೀಮಿನ ಗಂಭೀರ್ ಅವರು ಎಲ್ಲರೂ ತಮಗೆ ಬೇಕಾದಂಥ ತಮಗೆ ಗೆಲುವಾಗುವಂಥ ಪಿಚ್ಗಳನ್ನು ತಯಾರು ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆ ದಿಶೆಯಲ್ಲಿ ಈ ಮೊದಲಿನ 2 ಟೆಸ್ಟ್ಗಳಲ್ಲೂ ಇಂಗ್ಲೆಂಡ್ಗೆ ಅನುಕೂಲ ಆಗುವಂಥದ್ದು ಮಾಡಿದರು. ನಮ್ಮ ಬ್ಯಾಟ್ಸ್ಮನ್ಗಳು ನಮ್ಮ ಒಂದು ಬಾಲರ್ಗಳು ಉತ್ತಮವಾದ ಪ್ರದರ್ಶನ ನೀಡಿ ಒಂದರಲ್ಲಿ ಸೋತಿದ್ರು ಸಹ ಅದು ಗೌರವಯುತವಾಗಿ ಸೋತಿದ್ದಾರೆ. ಭಾಳ ನೆನಪಿಡಬೇಕಾದ ವಿಷಯ ಇದು. 5 ವಿಕೆಟ್ನಿಂದ ಸೋಲುವಂಥದ್ದು, ಅಲ್ಲೂ ಗೆಲ್ಲುವ ಸಾಧ್ಯತೆಗಳೆಲ್ಲ ಇದ್ದವು. ಆದರೆ ಯಾಕೋ ಏನೋ ಯಶಸ್ಸು ಸಿಗಲಿಲ್ಲ ಅನ್ನೋದು ಬೇರೆ ಮಾತು. ಬಟ್ 2ನೇ ಟೆಸ್ಟ್ನಲ್ಲೇ ಅದು ಸಿಕ್ಕದು. ಈಗ 3ನೇ ಟೆಸ್ಟನ್ನು ಗೆಲ್ಲುವಂಥ ಅದರಲ್ಲೇ ಮೋಸ್ಟ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಹೊರಗೆ ಕೂಡಿಸುವಂಥ ಪ್ರಸಂಗ ಬರ್ಬೋದೇನೋ. ಯಾಕೋ ಬಾಲರ್ ಸ್ಪಿನ್ನರ್ ಬೇಕು ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ 2 ಟೀಮ್ಗಳು ಇವತ್ತು ಸಮಬಲದ ನಿಂತಿದ್ದಾವೆ. ಯಾರು ಗೆಲ್ತಾರೋ ಅನ್ನೋದು ಇಲ್ಲೇ ನಾವು ವಿಚಾರ ಮಾಡುವಂಥ ವಿಷಯ ಆಗ್ಯದ. ಶುಭ್ಮನ್ ಗಿಲ್ ಅವ್ರ ನಾಯಕರಿದ್ದಾರೆ, ರಿಷಬ್ ಪಂತ್ ವಿಕೆಟ್ ಕೀಪರ್ ಇದ್ದಾರೆ. ಇವರು ಅದ್ಭುತ ಒಂದು ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ, ಸೆಂಚುರಿ ಹೊಡಿತಾ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಮುಂದೆ ಅಭಿಮನ್ಯು ಈಶ್ವರನ್ ಅಂತೇಳಿ ಅಡ್ಡಿ ಇಲ್ಲ. ಇನ್ನೊಬ್ಬ ಯಶಸ್ವಿ ಜೈಸ್ವಾಲ್ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಇವರು ಒಳ್ಳೆ ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ಈಗಾಗಲೇ ಧ್ರುವ ಜುರೇಲ್ ಆಗಿರ್ಬೋದು, ಕರಣ್ ನಾಯರ್ ಅವರಾಗಿರ್ಬೋದು, KL ರಾಹುಲ್ ಅವರಾಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ರವೀಂದ್ರ ಜಡೇಜಾ ಆಗಿರ್ಬೋದು, ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಆಕಾಶ್ ದೀಪ್ ಅವರಾಗಿರ್ಬೋದು, ಹರ್ಷದ್ ದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಕುಲ್ದೀಪ್ ಯಾದವ್ ಅವರಾಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವರು, ಪ್ರಸಿದ್ಧ ಕೃಷ್ಣ ಅವರು, ಶಾರ್ದೂಲ್ ಠಾಕೂರ್ ಅವರು, ಇವೆಲ್ಲ ಟೀಮ್ಗಳು 11-14 ಮಂದಿ ಇದ್ದಾರೆ. ಇದರ ಟೀಮಲ್ಲಿ 11 ಮಂದಿ ಆಡಿಸ್ತಾರೆ. ಯಾರು ಹೊರಗೆ ಕೊಡ್ತಾರೆ ನೋಡ್ಬೋದು ಈ ಸಲ. ಯಾಕಂದ್ರೆ ಈಗಾಗಲೇ ಆಕಾಶ್ ದೀಪ್ ತಮ್ಮ ಶಕ್ತಿ ತೋರಿಸಿದ್ದಾರೆ, ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ಮತ್ತು ಇವ್ರು ಬುಮ್ರಾ ಅಂತ ತೋರಿಸ್ತಾ ಇದ್ದಾರೆ. ಇವರು ಬದಲಾಗಿ ಮೋಸ್ಟ್ಲಿ ನಮ್ಮ ಇಲ್ಲಿ ಅಂತ ಹೇಳ್ಕೊಳ್ಳೋಂಥ ಯಶಸ್ಸನ್ನು ತೋರಿಸಲಾರದಂತಹ ಈ ಪ್ರಸಿದ್ಧ ಕೃಷ್ಣ ಅವ್ರು ಹೊರಗೆ ಕೊಡ್ಬೋದು ಅನ್ನುವಂಥದ್ದು. ಇನ್ನು ಅದೇ ಕಾಲಕ್ಕೆ ನಮ್ಮ ಇಂಗ್ಲೆಂಡ್ ಟೀಮು ಸಹಿತ ಭಾಳ ಅದ್ಭುತವಾಗಿದೆ. ಬೆನ್ ಸ್ಟೋಕ್ ಒಳ್ಳೆಯ ನಾಯಕರು. ಮುಂದೆ ಉಪನಾಯಕರು ಜೆಮಿ ಸ್ಮಿತ್ ಅವರು, ಜಾಕ್ ಕ್ರಾಲಿ ಅವರು, ಬೆನ್ ಡೆಕೆಟ್ ಅವರು, ಓಲಿ ಪೋಪ್ ಅವರು, ಹ್ಯಾರಿ ಬ್ರೂಕ್ ಅವರು, ಜೋ ರೂಟ್ ಅವರು, ಕ್ರಿಸ್ ಓಕ್ಸ್ ಅವರು ಆಗಿರ್ಬೋದು, ಬ್ರೈಂಡನ್ ಕಾರ್ಸ್ ಆಗಿರ್ಬೋದು, ಚೋಪ್ರಾ ಆರ್ಚರ್ ಆಗಿರ್ಬೋದು, ಶೋಬ್ ಬಶೀರ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಇವತ್ತು ರೆಡಿ ಆಗಿದ್ದಾರೆ. ನಾವು ಇವತ್ತು ತೋರಿಸ್ಬಿಡಪ್ಪ 3ನೇ ಟೆಸ್ಟ್ ಗೆಲ್ಲೋಣ ಅಂತೇಳಿ. ಒಟ್ಟಿನಲ್ಲ ಈ 2 ಟೆಸ್ಟ್ಗಳು ಜಿದ್ದಿಯಿಂದ ಮುಗಿದೋಗಿದ್ದಾವೆ. ಒಂದರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಇದ್ದಾರೆ. 3ನೇ ಟೆಸ್ಟ್ ಅದರಲ್ಲೂ ಲಾರ್ಡ್ಸ್ನಲ್ಲಿ ಗೆಲ್ಲೋದಂದ್ರೆ ಒಂದು ಗೌರವಯುತವಾದಂಥದ್ದು. ಯಾಕಪ್ಪ ಅಂತಂದ್ರೆ ಲಾರ್ಡ್ಸಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ. ವಿಶೇಷವಾಗಿ 1932ರಲ್ಲಿ ತನ್ನ ಪ್ರಥಮ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ಎದುರು ಆಡಿತ್ತು ಇಂಡಿಯಾ ಇತ್ತು 1932ರಾಗ. ನಂತರ 1986 ಕಪಿಲ್ ದೇವ್ ಗೆದ್ದಿದ್ರು. 2014 ಮಹೇಂದ್ರ ಸಿಂಗ್ ಧೋನಿ ಅವರು ನಾಯಕರಾಗಿದ್ದರು, ಅದು ತಂಡ ಗೆದ್ದಿತ್ತು. 2021ರಾಗ ವಿರಾಟ್ ಕೊಹ್ಲಿ ಮುಂದಾಳತ್ವದ ಬಳಗವು ವಿಜಯ ಸಾಧಿಸಿತ್ತು ಹಿಂದೆ. ಇನ್ನು ಈ ಸಲ ಏನಾಗ್ಬೋದು ನಮ್ಮ ಗಿಲ್ ಅವರ ಸಂದರ್ಭದಲ್ಲಿ ಅಂತ ವಿಚಾರ ಮಾಡ್ತಾ ಏನೋ ಆಗಲಿ ಈ ಮ್ಯಾಚ್ ಎಲ್ಲರಿಗೂ ಕೂತರು ಮೂಡಿಸೋರು 2 ಮಾತಿಲ್ಲ ಅಂತ ಹೇಳ್ತಾ ನಿಮಗೆ ಈ ಮ್ಯಾಚ್ ಲೈಕ್ ಆಗ್ಬೋದು, ಅದನ್ನು ನೀವು ಪೂರ್ತಿಯಾಗಿ ನೋಡ್ಬೋದು ಅಂತ ಭರವಸೆ ಮಾಡ್ತಾ ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ತರಾಮು ಸದ್ಯಕ್ಕೆ ವಂದನೆಗಳು.